ಹಾಯ್ ಹಲೋ ನಮಸ್ಕಾರ. 2 ಎಕರೆ ಖಾಲಿ ಜಾಗ, 4 ಮೂಲೆ ಅದ್ಭುತವಾಗಿದೆ. ಟಾರ್ ರೋಡಿಂದ ಜಸ್ಟ್ ಒಳಗಡೆ 300 ಮೀಟ್ರ್ ಬರಬೇಕು. ನಿಯರ್ ಬೈ ಕಬ್ಬಾಳಮ್ಮ ಟೆಂಪಲ್, ಕನಕಪುರ ರಿಜಿಸ್ಟ್ರೇಷನ್ನು. ನೋಡಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ತಾಯಿ ಕಬ್ಬಾಳಮ್ಮನ ಬೆಟ್ಟ. ಇಲ್ಲಿಂದ ಜಸ್ಟ್ ಒಂದು 4.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ತಾಯಿ ಕಬ್ಬಾಳಮ್ಮನ ಬೆಟ್ಟ. ಕನಕಪುರ ರಿಜಿಸ್ಟ್ರೇಷನ್ನು 4 ಮೂಲೆ ಅದ್ಭುತವಾಗಿ ಬೌಂಡ್ರಿ ಕ್ಲಿಯರ್ ಆಗಿದೆ. ರೆಡ್ ಸಾಯಿಲ್ಲು. ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಸುತ್ತ ವ್ಯೂ ಇದೆ. ಫರ್ ಗುಂಟೆ ಬಂದು 2.5 ಲಕ್ಷ ಹೇಳ್ತಾ ಇದ್ದಾರೆ. ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಜಾಗ. ಇಲ್ಲಿಂದ ವಿಲೇಜು 300 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನೋಡಿ ವೆಹಿಕಲ್ ಓಡಾಡ್ತಾ ಇರೋದು ಸೌಂಡ್ ಎಲ್ಲ ಇದೆಯಲ್ಲ, ಅದೇ ಟಾರ್ ರೋಡು. ಕಬ್ಬಾಳಮ್ಮ ಸಾತ್ನೂರು ಹೈವೇಯಿಂದ ಒಳಗಡೆ 300 ಮೀಟ್ರ್ ಬರಬೇಕು. ಸ್ಕ್ವೇರ್ ಆಗಿದೆ. ಬಾಕ್ಸ ಬ್ಯಾಂಗ್ಳೂರು 80 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ 68 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 23 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ ಲ್ಯಾಂಡ್ಗೆ 23 ಕಿಲೋಮೀಟ್ರ್ ಆಗುತ್ತೆ. ಇದೇ ಲಾಸ್ಟ್ ಬೌಂಡ್ರಿ. ಕಬ್ಬಾಳಮ್ಮ ಟೆಂಪಲ್ ಇಲ್ಲಿಂದ 4.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನಾರ್ತ್ಗೂ ರಸ್ತೆ ನಾರ್ತ್ ಫೇಸ್ಗೆ ರಸ್ತೆ ಇದೆ. ಕನಕಪುರ ಬಂದು 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಫಾರ್ಮ್ ಹೌಸು ಮುಂದೆ ಇಲ್ಲ ಒಂದು ರೆಸಾರ್ಟ್ ಟೈಪು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಯಾಕಂದರೆ ಸುತ್ತ ವ್ಯೂ ಇರೋದ್ರಿಂದ ಏನು ಬೇಕಾದ್ರೂ ಮಾಡ್ಬೋದು. ಜೊತೆಗೆ ಕಬ್ಬಾಳಮ್ಮ ಟೆಂಪಲ್ ಹತ್ರ ಫಾರ್ಮ್ ಹೌಸ್ ಜಮೀನು ಹುಡ್ಕೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಇಲ್ಲಿಂದ ತಾಯಿ ಕಬ್ಬಾಳಮ್ಮನ ದೇವಸ್ಥಾನ ಜಸ್ಟ್ 4.5 ಕಿಲೋಮೀಟ್ರ್. ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಜಾಗ. ಇದನ್ನೆಲ್ಲ ಹಿಂಗೆ ಸ್ಕ್ವೇರಾಗಿ ಒಂದೇ ಬಾಕ್ಸಾಗಿ ಬರುತ್ತೆ. ಸ್ವಲ್ಪ ಖರಾಬು ಸಹ ಸಿಗುತ್ತೆ ಈ ಜಾಗದಲ್ಲಿ. ಟಾರ್ ರೋಡಿಂದ ಜಸ್ಟ್ 300 ಮೀಟ್ರ್ ಒಳಗಡೆ ಬರಬೇಕು. ಇಲ್ಲಿ ಪಕ್ಕದಲ್ಲೂ ವಾಸ ಮಾಡ್ಕೊಳ್ಳೋಕ್ಕೆ ಮನೆ ಕಟ್ತಾ ಇದ್ದಾರೆ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ.